ಒಂದು ಟ್ರಿಪ್ 9 ಸ್ನೇಹಿತರು ಹೊರಡುವ ಮುನ್ನ ನಗುತ್ತಾ ತೆಗೆದಂತಹ ಒಂದು ಸೆಲ್ಫಿ. ಆದರೆ ಆ ಫೋಟೋವೇ ಅವರ ಕೊನೆಯ ನೆನಪಾಗುತ್ತದೆ ಎಂದು ಯಾರೂ ಕೂಡ ಊಹಿಸಿರಲಿಲ್ಲ. ಪ್ರವಾಸದ ಖುಷಿಯಲ್ಲಿ ಮನೆ ಬಿಟ್ಟ ಈ 9 ಯುವಕರು ತಾವು ಹೋಗಬೇಕಾದ ಸ್ಥಳವನ್ನ ತಲುಪಲಿಲ್ಲ, ಮತ್ತೆ ಮನೆಗೂ ಕೂಡ ಮರಳಲಿಲ್ಲ. ಕೆಲವೇ ಗಂಟೆಗಳಲ್ಲಿ ಅವರ ಜೀವನ ಭೀಕರ ರಸ್ತೆ ಅಪಘಾತದಲ್ಲಿ ಅಂತ್ಯಗೊಂಡಿದೆ. ಹಾಗಾದ್ರೆ ಈ ದುರಂತ ನಡೆದಿದ್ದು ಹೇಗೆ? ಇನ್ನು 9 ಸ್ನೇಹಿತರು ಯಾರು? ಮಧ್ಯರಾತ್ರಿ NH52ರ ರಸ್ತೆಯಲ್ಲಿ ನಿಜಕ್ಕೂ ಏನಾಯ್ತು? ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಇನ್ನು ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಪ್ರತಿಯೊಬ್ಬರು ಕೂಡ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ. ಹೊರಡುವ ಮುನ್ನ ಈ 9 ಸ್ನೇಹಿತರು ಒಟ್ಟಾಗಿ ಒಂದು ಸೆಲ್ಫಿ ತೆಗೆದುಕೊಂಡಿದ್ದಾರೆ. ಈಗ ಅದೇ ಫೋಟೋ ಕೂಡ, ಅಂದ್ರೆ ಅವರು ಹೊರಡುವ ಮುನ್ನ ತೆಗೆದಂತಹ ಒಂದು ಫೋಟೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ. ಈ ಫೋಟೋವನ್ನ ನೀವು ಕೂಡ ನೋಡಬಹುದು. ಸ್ನೇಹಿತರೆ, ಇವರೆಲ್ಲರೂ ಯಾವ ಊರು ಅಂತ ಹೇಳಿದ್ರೆ, ಇವರೆಲ್ಲ ಸ್ನೇಹಿತರು ಕೂಡ ಧಾರವಾಡದ ಭಾಗದವರು. ಹಾಗಂತ ಹೇಳಿದ್ರೆ ಎಲ್ಲರೂ ಕೂಡ ಧಾರವಾಡದ ಸಿಟಿ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಇನ್ನು ಸ್ನೇಹಿತರಂತ ಹೇಳಿದ್ರೆ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಗೊತ್ತಿರುತ್ತೆ, ಕೆಲವರು ಧಾರವಾಡದವರು, ಕೆಲವರು ಅಕ್ಕಪಕ್ಕ ಹಳ್ಳಿಯವರು. ಈ ಸ್ನೇಹಿತರು ಕೆಲ ಗ್ರಾಮದವರು ಆಗಿದ್ದಾರೆ. ಇನ್ನು ಈ ಸ್ನೇಹಿತರು ಪ್ರತಿ ಬಾರಿ ಕೂಡ ಪ್ರವಾಸಕ್ಕೆ ಹೋಗ್ಬೇಕು ಹಾಗಂತ ಹೇಳಿದ್ರೆ ಟ್ರಿಪ್ ಅನ್ನ ಪ್ಲಾನ್ ಮಾಡ್ತಾ ಇರ್ತಾರೆ. ನೋಡಿ, ವಿಧಿ ಆಟ ಹೇಗಿರುತ್ತೆ ಅಂತ ಹೇಳಿದ್ರೆ, ಪ್ರತಿ ಬಾರಿ ಕ್ಯಾನ್ಸಲ್ ಆಗ್ತಿದ್ದಂತಹ ಈ ಟ್ರಿಪ್ ಈ ಬಾರಿ ಸಕ್ಸಸ್ ಆಗುತ್ತೆ. ಈ 9 ಸ್ನೇಹಿತರು ಕೂಡ ಟ್ರಿಪ್ ಹೊರಟಿದ್ದು ಅದು ಧರ್ಮಸ್ಥಳ ಮತ್ತು ಚಿಕ್ಕಮಗಳೂರು ಕಡೆಗೆ. ಇನ್ನು ಪ್ರವಾಸಕ್ಕೆ ಹೊರಟಿದ್ದಂತಹ ಈ ತಂಡ ಮಧ್ಯರಾತ್ರಿಯ ವೇಳೆಗೆ ಪ್ರಯಾಣ ಆರಂಭಿಸಿದೆ. ಅಂದ್ರೆ ಈ ಎಲ್ಲಾ ಯುವಕರು ಕೂಡ ಬೆಂಗಳೂರಿನಲ್ಲಿ ಇದ್ದಿದ್ರಿಂದ ಮಧ್ಯರಾತ್ರಿ ಕೆಲಸವನ್ನ ಮುಗಿಸಿ ಪ್ರಯಾಣವನ್ನ ಆರಂಭಿಸ್ತಾರೆ. ಇನ್ನು ಎಲ್ಲವೂ ಕೂಡ ಚೆನ್ನಾಗಿಯೇ ಸಾಗುತ್ತಿದ್ದಂತಹ ಒಂದು ಸಂದರ್ಭದಲ್ಲಿ ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಸಮೀಪದ ಅರಬೈಲ್ ಘಾಟ್ ಬಳಿ ವಿಧಿ ಬೇರೆಯೇ ತೀರ್ಮಾನ ಮಾಡಿತ್ತು. ಇನ್ನು ಈ 9 ಜನ ಸ್ನೇಹಿತರ ಹಣೆಬರದಲ್ಲಿ ಬರೆದಿದ್ದಾದ್ರೂ ಏನು? ಇನ್ನು ಸುಮಾರು ರಾತ್ರಿ 1:30ರ ವೇಳೆಗೆ NH52ರ ರಸ್ತೆಯ ತಿರುವಿನಲ್ಲಿ ಸಾಗುತ್ತಿದ್ದಂಥ ಒಂದು ಕ್ರೂಸರ್ ವಾಹನ ನಿಯಂತ್ರಣ ತಪ್ಪಿ ಎದುರಿನಿಂದ ಬರುತ್ತಿದ್ದಂತಹ ಒಂದು ಭಾರಿ ದೊಡ್ಡ ಲಾರಿಗೆ ಡಿಕ್ಕಿ ಹೊಡೆದಿದೆ. ಅರಬೈಲ್ ಘಾಟ್ ಎಂದರೆ ಅಪಾಯಕಾರಿ ತಿರುವುಗಳು, ಇಳಿಜಾರು ರಸ್ತೆ, ನಿರಂತರವಾಗಿ ಯಾವಾಗಲೂ ಕೂಡ ನೀವು ನೋಡಬಹುದು ತೇವಾಂಶ ಮತ್ತು ಮಳೆಯ ಕಾರಣದಿಂದ ಇನ್ನೂ ತೇವಾಂಶವಾಗಿದ್ದಂತಹ ಈ ಒಂದು ರಸ್ತೆ ಈಗಾಗಲೇ ಹಲವು ಅಪಘಾತಗಳಿಗೆ ಸಾಕ್ಷಿಯಾದಂತಹ ಈ ಒಂದು ಪ್ರದೇಶ, ತಿರುವುಗಳು ಅಂತ ಜಾಗದಲ್ಲೇ ಈ ಭೀಕರ ದುರಂತ ನಡೆದಿದೆ. ಲಾರಿ ತುಂಬಾ ಭಾರ ಹೊತ್ತಿದ್ದಂತಹ ಕಾರಣ ಡಿಕ್ಕಿ ಹೊಡೆದಂತಹ ಆ ಒಂದು ರಭಸಕ್ಕೆ ಈ ಫೋಟೋದಲ್ಲಿ ನೋಡಬಹುದು ಹೆಚ್ಚು ಅಲುಗಾಡಲಿಲ್ಲ. ಆದರೆ ಕ್ರೂಸರ್ ವಾಹನ ಸಂಪೂರ್ಣ ಜಖಂಗೊಂಡು ರಸ್ತೆ ಬದಿಯ ಚರಂಡಿಗೆ ಎಸೆಯಲ್ಪಟ್ಟಿದೆ, ಅಂದ್ರೆ ಒಂದು ಭಾಗಕ್ಕೆ ಎಸೆಯಲ್ಪಟ್ಟಿದೆ. ಇನ್ನು ಡಿಕ್ಕಿಯ ತೀವ್ರತೆ ಎಷ್ಟಿತ್ತು ಎಂಬುದನ್ನ ಇದರಿಂದಲೇ ನಾವು ಊಹಿಸಬಹುದು. ಇನ್ನು ಘಟನೆಯ ಸ್ಥಳದಲ್ಲಿ 6 ಮಂದಿ ಮೃತಪಟ್ಟರು. ಇನ್ನು ಉಳಿದ 3 ಕೂಡ ಗಾಯಾಳುಗಳನ್ನ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿದ್ದಾರೆ. ಆದರೆ ಆಸ್ಪತ್ರೆ ತುಂಬಾ ದೂರ ಇದ್ದಂತಹ ಕಾರಣ ರಸ್ತೆ ಮಾರ್ಗದಲ್ಲೇ ಇನ್ನೋರ್ವ ವ್ಯಕ್ತಿ ಕೂಡ ಮೃತಪಟ್ಟಿದ್ದಾನೆ. ಅಂದರೆ 7 ವ್ಯಕ್ತಿಗಳು ಮೃತಪಟ್ಟಿದ್ದಾರೆ. ಇನ್ನು 2 ಮಾತ್ರ ಸಣ್ಣ ಪುಟ್ಟ ಗಾಯಗಳಿಂದ ಬದುಕುಳಿದಿದ್ದಾರೆ. ಇನ್ನು ಮೃತರ ಸಂಖ್ಯೆ 7ಕ್ಕೆ ಏರಿದೆ. ಇನ್ನು ಈ ಅಪಘಾತದ ಶಬ್ದ ಕೇಳುತ್ತಿದ್ದಂತೆ ಸ್ಥಳೀಯರೆಲ್ಲರೂ ಕೂಡ ಆ ಒಂದು ಸ್ಥಳಕ್ಕೆ ಧಾವಿಸಿ, ನೀವು ನೋಡಬಹುದು ಸ್ಥಳೀಯರೆಲ್ಲರೂ ಕೂಡ ಧಾವಿಸಿ ಎಲ್ಲರೂ ಕೂಡ ಸಹಾಯವನ್ನು ಮಾಡಿದ್ದಾರೆ. ಬಳಿಕ ಪೊಲೀಸರಿಗೆ ಮಾಹಿತಿ ನೀಡಲಾಗಿದೆ. ಪೊಲೀಸರು ಹಾಗೂ ತುರ್ತು ಸೇವಾ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಗಾಯಾಳುಗಳನ್ನ ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಇನ್ನು ಪೊಲೀಸರು ಈ ಒಂದು ಘಟನೆಯಲ್ಲಿ ಹೇಳುವಂತಹ ಮಾಹಿತಿಯ ಪ್ರಕಾರ ಕ್ರೂಸರ್ ವಾಹನ ಅತಿವೇಗ ಹಾಗೂ ನಿಯಂತ್ರಣ ತಪ್ಪಿದ ಕಾರಣ ಆ ಒಂದು ಘಾಟ್ನ ಕ್ರಾಸ್ನ ಬಳಿಯಲ್ಲಿ ಎದುರಿನಿಂದ ಬರುತ್ತಿದ್ದಂತಹ ಲಾರಿಗೆ ಡಿಕ್ಕಿ ಹೊಡೆದಿರುವ ಸಾಧ್ಯತೆ ವ್ಯಕ್ತವಾಗಿದೆ. ದಾಖಲಿಸಿಕೊಂಡು ತನಿಖೆಯನ್ನ ಪೊಲೀಸರು ಮುಂದುವರಿಸಿದ್ದಾರೆ. ಇನ್ನು ಮೃತರಲ್ಲಿ ಚಾಲಕ ಸಂಜೀವ್ ಸೇರಿದಂತೆ ಅಕ್ಷಯ್, ಅಭಿಷೇಕ್, ಬಸಪ್ಪ, ಮಂಜುನಾಥ್, ಸಚಿನ್ ಸೇರಿದಂತೆ ಒಟ್ಟು 7 ಮಂದಿ ಸೇರಿದ್ದಾರೆ. ಇವರು ಮೃತರು. ಇನ್ನು ಬದುಕುಳಿದಂತಹ 2 ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ದುರಂತದ ಬಳಿಕ ಸ್ನೇಹಿತರೆ ಮತ್ತೊಮ್ಮೆ ಒಂದು ಪ್ರಶ್ನೆ ಕೇಳಲಾಗುತ್ತಿದೆ.
ಉತ್ತರ ಕನ್ನಡ ಈ ಭಾಗದಲ್ಲಿ ದೊಡ್ಡ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಅಗತ್ಯವಿದೆ ಎಂಬ ಬೇಡಿಕೆ ಹಲವು ವರ್ಷಗಳಿಂದಲೂ ಕೂಡ ಕೇಳಿಬರುತ್ತಿರುವಂತಹ ಈ ಒಂದು ಬೇಡಿಕೆ ಇಲ್ಲಿಯವರೆಗೂ ಕೂಡ ಈಡೇರಿಲ್ಲ. ಯಾಕೆಂದರೆ ಅಪಘಾತವಾದರೆ ಗಾಯಾಳುಗಳು ಹುಬ್ಬಳ್ಳಿ ಅಥವಾ ಕಾರವಾರ ಅಥವಾ ಮಂಗಳೂರಿಗೆ ಸಾಗಿಸಬೇಕಾಗುತ್ತದೆ. ಈ ವಿಳಂಬವೇ ಕೆಲವೊಮ್ಮೆ ಜೀವ ಕಸಿದುಕೊಳ್ಳುತ್ತದೆ. ಹಾಗಾಗಿ ಉತ್ತರ ಕನ್ನಡ ಭಾಗದಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕೆಂಬುದು ಹಲವರ ಬೇಡಿಕೆ. ಇನ್ನು ಸ್ನೇಹಿತರೆ, ಈ ವಿಡಿಯೋದಿಂದ ಕೊನೆಯಲ್ಲಿ ಯುವಕರಿಗೆ ಒಂದು ಮನವಿ. ಸ್ನೇಹಿತರ ಜೊತೆ ಪ್ರವಾಸಕ್ಕೆ ಹೋಗುವುದು ತಪ್ಪಲ್ಲ, ಆದರೆ ವಾಹನ ಚಲಾಯಿಸುವಾಗ ಅತಿ ವೇಗ, ನಿದ್ರಾಹೀನತೆ ಅಥವಾ ಯಾವುದೇ ರೀತಿಯ ನಿರ್ಲಕ್ಷ್ಯ ಜೀವಕ್ಕೆ ಅಪಾಯವಾಗಬಹುದು. ಇನ್ನು ವಿಶೇಷವಾಗಿ ಘಾಟ್ ರಸ್ತೆಗಳಲ್ಲಿ ಹೆಚ್ಚು ಎಚ್ಚರಿಕೆಯಿಂದ ಇರುವುದು ಎಲ್ಲರಿಗೂ ಕೂಡ ಅಗತ್ಯ. ಇನ್ನು ಸ್ನೇಹಿತರೆ, ಹೊರಡುವ ಮುನ್ನ ತೆಗೆದಂತಹ ಒಂದು ಸೆಲ್ಫಿ ಕೆಲವೇ ಗಂಟೆಗಳಲ್ಲಿ 7 ಕುಟುಂಬಗಳು ಎಂದಿಗೂ ಮಾಸದ ನೋವಾಗಿ ಉಳಿಯಿತು. ಇನ್ನು ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸೋಣ. ಹಾಗಾದರೆ ಸ್ನೇಹಿತರೆ, ಈ ಒಂದು ವಿಡಿಯೋದಿಂದ ಎಲ್ರಿಗೂ ಕೂಡ ಏನನ್ನಿಸ್ತು? ಈ ರೀತಿಯ ದುರಂತಗಳು ಮತ್ತೆ ಮರುಕಳಿಸದಿರಲಿ ಎಂಬುದು ನಮ್ಮ ಆಶಯ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗಾದರೆ ಈ ಒಂದು ವಿಡಿಯೋದಿಂದ ನಿಮ್ಗೆ ಏನನ್ಸುತ್ತೆ ಅಂತ ಹೇಳಿ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಪ್ರತಿಯೊಬ್ಬರು ಕೂಡ ನಿಮ್ಗೆ ಏನನ್ಸುತ್ತೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ.